ಕಳೆದ 8 ದಿನಗಳಿಂದ ಧರ್ಮಸ್ಥಳದ ಗ್ರಾಮದ ಕಡೆಗೆ ಇಡೀ ದೇಶವ್ಯಾಪಿ ಚಿತ್ತ ನೆಟ್ಟಿತ್ತು. ಕಾರಣ ಉದ್ಘಾಟನಾ ಕಾರ್ಯ ಅಲ್ಲಿ ನಡೀತಾ ಇದೆ ಅಂತ. ಬಟ್ ಇಂಥ ಉದ್ಘಾಟನಾ ಕಾರ್ಯದ 8ನೇ ದಿನ ಅಂದರೆ ನಿನ್ನೆ ಸಂಜೆ ಅಲ್ಲಾಗಿದ್ದೇನು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಘರ್ಷಣೆ ಉಂಟಾಯಿತು. ತಿಳಿಯಾಗಿದ್ದ ಗ್ರಾಮ ಏಕಾಏಕಿ ಉದ್ವಿಗ್ನ ಸ್ಥಿತಿಯನ್ನು ತಲುಪಿತು. ಉದ್ವಿಗ್ನಕ್ಕೆ ಕಾರಣ ಯಾರ ಪ್ರಚೋದನೆಯಿಂದ ಹೀಗೆಲ್ಲ ಆಯಿತು, ಘರ್ಷಣೆಯಲ್ಲಿ ಎಷ್ಟು ಜನರಿಗೆ ಗಾಯಗಳಾಯಿತು, ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಸ್ಥಿ ಶೋಧವನ್ನು ನಡೆಸಲಾಗ್ತಾ ಇದೆ. ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಅದು ಬಂದಿದೆ. ಮಂಗಳೂರಿನ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಮೊದಲು ಹಲ್ಲೆ ಆಯಿತು. ಸುಳ್ಳು ಪ್ರಚಾರ ಮತ್ತು ಕ್ಷೇತ್ರದ ಬಗ್ಗೆ ವಿನಾಕಾರಣ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ, ಯಾವುದೇ ಸಾಕ್ಷಿಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ಧರ್ಮಸ್ಥಳದ ಭಕ್ತ ವೃಂದ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾರು ಈ ವೀವ್ಸು ಲೈಕ್ಸ್ಗೋಸ್ಕರ ಬಂದಲ್ಲಿ ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ರು ಅವ್ರನ್ನ ಪ್ರಶ್ನೆ ಕೇಳಿದ್ರು. ಮಾತಿಗೆ ಮಾತು ಬೆಳೀತು, ಗಲಾಟೆ ಆಯಿತು, ಹಲ್ಲೆ ಆಯಿತು, ಕೆಲವರಿಗೆ ಬಿತ್ತು ಹೋದೆ. ಇದಾದ ನಂತರ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಸದ್ಯಕ್ಕೆ ಗ್ರಾಮ ಶಾಂತಿಯುತವಾಗಿದೆ. ಆದರೆ ನಿನ್ನೆ ಸಂಜೆ ತಳ್ಳಾಟ ನೂಕಾಟ ಯಾವ ಹಂತವನ್ನು ತಲುಪಿತ್ತು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಕಣ್ಮುಂದೆನೇ ಇದೆ. ಪೊಲೀಸರು ಯಾರನ್ನು ಎಷ್ಟೇ ಸಮಾಧಾನ ಪಡಿಸಿದ್ರು ಆಗ್ತಿರ್ಲಿಲ್ಲ. ಪ್ರಚೋದನೆಗೆ ಒಳಗಾದವರಂತೆ ನುಗ್ಗಿ ಬರ್ತಾ ಇದ್ರು ಜನ. ಇದರಲ್ಲಿ ಒಂದು 4 ಜನ ಯೂಟ್ಯೂಬರ್ಸ್ಗೆ ಒದೆ ಬಿದ್ದಿದೆ. ಅವ್ರು ಕ್ಯಾಮ್ರಾ ಎಲ್ಲ ಬಿಟ್ಟು ಓಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಅಲ್ಲಾಗ್ತಾ ಇರುವಂತಹ SIT ಇನ್ವೆಸ್ಟಿಗೇಷನ್ನಿಂದ ಸಹಜವಾಗಿಯೇ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಅಸ್ಥಿಗಾಗಿ ಶೋಧವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ನಿನ್ನೆ 2 ಗುಂಪುಗಳ ನಡುವೆ ಘರ್ಷಣೆ ಆಗ್ಬಿಟ್ಟಿತ್ತು. ಒಂದು ಕಡೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದರೆ ಮತ್ತೊಂದು ಕಡೆ ಖಾಸಗಿ ವಾಹಿನಿಯ ವರದಿಗಾರನ ಮೇಲೂ ಕೂಡ ಹಲ್ಲೆಯಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಮಹೇಶ್ ತಿಮ್ಮರೊಡ್ಡಿ, ಗಿರೀಶ್ ಮಠಣ್ಣನವರ್, ಸಮೀರ್ ಜಯಂತ್ ಮೇಲೆ ಈಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. 4 ವಿರುದ್ಧ FIR ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಲ್ಲೆಗೊಳಗಾದವರ ಬಗ್ಗೆ ವರದಿಗೆ ತೆಳೆದಂತಹ ನ್ಯೂಸ್ ಚಾನೆಲ್ನ ವರದಿಗಾರನ ಮೇಲೆ ಏಕಾಏಕಿಯಾಗಿ ಅಟ್ಯಾಕ್ ಮಾಡ್ತಾರೆ, ಹೊಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ವರದಿಗಾರ ಕೊಟ್ಟಂತಹ ದೂರಿನ ಆಧರಿಸಿ 4 ಮೇಲೆ FIR ದಾಖಲಾಗಿರುವಂಥದ್ದು. ಈ 4 ಇದಾರಲ್ಲ, ಮಹೇಶ್ ತಿಮ್ಮರೊಡ್ಡಿ, ಗಿರೀಶ್ ಮಠಣ್ಣನವರ್, ಸಮೀರ್, ಜಯಂತ್, ಇವರೆಲ್ಲರೂ ಕೂಡ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು. ಹಲವು ವರ್ಷಗಳಿಂದ ಹೋರಾಟವನ್ನು ನಡೆಸಿಕೊಂಡು ಬಂದವರು. ಆಲ್ಮೋಸ್ಟ್ 13 ವರ್ಷದಿಂದ ಹೋರಾಟವನ್ನು ನಡೆಸ್ಕೊಂಡು ಬಂದವರು. ಆದರೆ ಪ್ರಶ್ನೆ ಇರೋದು ಏನಂತ ಅಂದರೆ, ಹೋರಾಟ ಮಾಡ್ತಾ ಇದ್ದವರು ಇಷ್ಟು ವರ್ಷಗಳಾದರೂ ಯಾವುದೇ ಸಾಕ್ಷಿಗಳನ್ನು ಕೊಡಲಿಲ್ಲ ಅನ್ನೋದು ಧರ್ಮಸ್ಥಳದ ಭಕ್ತ ವೃಂದವನ್ನು ಕೆರಳಿಸಿತ್ತು. ಆಕ್ರೋಶದ ಕಟ್ಟೆ ಯಾವಾಗ ಹೊಡಿತು ಅಂತ ಕೇಳಿದರೆ, ಇಲ್ಲಿ SITಯಿಂದ ಅಧಿಕೃತ ಮಾಹಿತಿ ಬರೋಕ್ಕೆ ಮುಂಚೆನೇ 10 ಅಸ್ಥಿಪಂಜರ ಸಿಕ್ತು, 12 ಅಸ್ಥಿಪಂಜರ ಸಿಕ್ತು ಅಂತ ಒಂದು ಎಕೋಸಿಸ್ಟಮ್ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸೋ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಜನಕ್ಕೆ ಅಲ್ಲಿದ್ದ ಜನಕ್ಕೆ ಗೊತ್ತಿತ್ತು ಅಲ್ಲೇನೋ ಸಿಕ್ಕಿಲ್ಲ ಅಂತ. ಬಟ್ ಉಳಿದಂತಹ ಬಾಕಿ ಮೊಬೈಲ್ನಲ್ಲಿ ಈ ಯೂಟ್ಯೂಬ್ ಮೂಲಕ ವಿಡಿಯೋ ನೋಡ್ತಾ ಇದ್ದಂತಹ ಕೈಯಾಲಿ ಇದ್ದ ಜನಕ್ಕೆ ಯಾವ್ದು ಸತ್ಯನಪ್ಪ ಅನ್ನೋ ಗೊಂದಲಕ್ಕೆ ಮೂಡೋ ರೀತಿ ಆಗ್ತಾ ಇತ್ತು. ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಒಂದು ಎಕೋಸಿಸ್ಟಮ್ ಷಡ್ಯಂತ್ರದ ರೀತಿ ಕೆಲಸ ಮಾಡ್ತಾ ಇತ್ತು. ಮೊದಲು ಅಲ್ಲಿ ಏನೋ ದೊಡ್ಡ ಅನಾಹುತ ಆಗಿದೆ ಅಂತ ಹೇಳಿದ್ರು, ಓಕೆ SIT ಫಾರ್ಮ್ ಮಾಡಲಿ ಅಂತ ಬಯಸಿದ್ರು. ಅದೇ ಪ್ರಕಾರ ತನಿಖೆ ಆಗಬೇಕಾದ್ರೆ ಮಧ್ಯೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋ ಕೆಲಸವನ್ನು ಮಾಡ್ತಾಯಿದ್ರು. ಇದನ್ನು ಪ್ರಶ್ನೆ ಮಾಡೋದಕ್ಕೆ ಧರ್ಮಸ್ಥಳದ ಭಕ್ತ ವೃಂದ ತಯಾರಿಯನ್ನು ಮಾಡಿಕೊಂಡಿತ್ತು. ಅದರ ಮುಂದುವರೆದ ಭಾಗ ಆಗಿತ್ತು ನಿನ್ನೆಯ ಘರ್ಷಣೆ. ಪ್ರಶ್ನೆ ಇರೋದಿಷ್ಟೇ, ವಿದ್ಯಾವಂತರ ರೀತಿ, ಎಜುಕೇಟೆಡ್ಸ್ ರೀತಿ ಜವಾಬ್ದಾರಿಯುತವಾಗಿ ಸುದ್ದಿಗಳನ್ನು ಬಿತ್ತರಿಸಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗ್ತಿರ್ಲಿಲ್ಲ. ಅವಿದ್ಯಾವಂತರ ರೀತಿ ಒಂದು 4 ವ್ಯೂ, 1-2 ಕಮೆಂಟ್ಗೋಸ್ಕರ, 1-2 ಸಾವಿರ ರೂಪಾಯಿ ಸಂಪಾದನೆಗೋಸ್ಕರ ಬೇಕಾಬಿಟ್ಟಿಯಾಗಿ ಒಂದು ಕ್ಷೇತ್ರದ ತೇಜೋವಧೆ ಆಗ್ತಿದೆ ಅನ್ನೋದು ಪ್ರಶ್ನೆ. ಶತಮಾನಗಳಷ್ಟು
ಸಮಯ ಬೇಕಾಗಿತ್ತು ಒಂದು ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೆಸರು ಬರೋದಕ್ಕೆ, ಧರ್ಮಕ್ಷೇತ್ರ ಅಂತ ಹೆಸರು ಬರೋದಕ್ಕೆ. ಇವರೆಲ್ಲ ಕೆಲ ಅವಿದ್ಯಾವಂತರು, ಶಿಕ್ಷಣ ಇಲ್ಲದೇ ಇದ್ದವರು, ಕಾನೂನು ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲದಿದ್ದವರು, BNS ಅಂದ್ರೆ ಏನು, IPC ಸೆಕ್ಷನ್ನ ಅರಿವಿಲ್ಲದಿದ್ದವರು ಅಲ್ಲಿ ಹೋಗಿ ವಿಡಿಯೋಗಳ ಮೇಲೆ ವಿಡಿಯೋಗಳನ್ನು ಮಾಡ್ತಾ ಲೈಕ್ಸ್ ತೊಗೊಂಡು ವ್ಯೂಸ್ ತೊಗೊಂಡು ಅವ್ರು ಮಜವಾಗಿರೋರು. ಬಟ್ ಸಫರ್ ಮಾಡ್ತಾ ಇದ್ದಿದ್ದು ಜನ. ಈಗ ಅವ್ರ ಪ್ರಶ್ನೆಯನ್ನು ಕೇಳಿದ್ದಾರೆ, ಏನಪ್ಪ ಸಾಕ್ಷಿ ನಿಮ್ಮ ಹತ್ರ ಇಷ್ಟೊಂದು ಮಾತಾಡ್ತಾ ಇದ್ರೆ ಎಲ್ಲಿ ಸಾಕ್ಷಿ, ಒಂದ್ಸಲ ಆದರೂ ಸಾಕ್ಷಿ ಕೊಡಬೇಕಲ್ವಾ, ಇದು ಪ್ರಶ್ನೆ ಆಗಿತ್ತು. ಅದನ್ನು ಕೇಳಿದ್ದಾರೆ. ಕೇಳಬೇಕಾದ್ರೆ ಅದು ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ಇದು ಸ್ಟೋರಿಯ ಬ್ಯಾಕ್ಗ್ರೌಂಡ್. ಇನ್ನೊಂದು ಕಡೆಗೆ ಪೊಲೀಸರು ಆ ಸುಳ್ಳು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದ ಕೆಲವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿದ್ದ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಈಗ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಮಾಹಿತಿ. ಆಮೇಲೆ ಆ ಥರದ್ದು ಫೇಕ್ ನ್ಯೂಸನ್ನು ಯಾರಾದರೂ ಹಬ್ಸಿದ್ರೆ, ಬೇಕಾಬಿಟ್ಟು ತಮ್ನೇಲ್ಗಳನ್ನು ಹಾಕ್ಬಿಟ್ಟು ಯಾರಾದರೂ ವಿಡಿಯೋ ಮಾಡಿದರೆ ಅಂಥವ್ರದ್ದು ಡೀಟೇಲ್ಸನ್ನು ಕೊಡಿ ಅಂತ SP-ನೇ ಕೇಳಿದ್ದಾರೆ. ನಮ್ಮ ಗಮನಕ್ಕೆ ಬಂದವರು ಎಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ನಾವು, ಬಿಕಾಸ್ ಇದು ಸಮಾಜವನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಇನ್ಫಾರ್ಮೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಬದಲಾಗಿ ಸಮಾಜವನ್ನು ಡಿಸ್ಟರ್ಬ್ ಮಾಡ್ತಿದೆ ಅನ್ನೋದು ಜನರ ಅಭಿಪ್ರಾಯ. ಈಗ ಬಾಡಿಗೆ ಹೋರಾಟಗಾರರನ್ನ ಎಷ್ಟು ಜನ ಕರ್ಕೊಂಡು ಬರ್ಬೋದು? ಒಂದು 100 ಜನ, 50 ಜನ. ಅಲ್ಲಿದ್ದವ್ರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ವೃಂದ ಇತ್ತು. ಅವರೆಲ್ಲ ಕೇಳ್ತಿದ್ದಿದ್ದು ಅದೇ, ಸಾಕ್ಷಿ ಕೊಡಿ, ನೀವು ಸಾಕ್ಷಿ ಜೇಬಲ್ಲಿದೆ, ಪೆನ್ ಡ್ರೈವಲ್ಲಿದೆ, ಫೋನಲ್ಲಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಾ. SIT ಬೇಕು ಅಂದ್ರಿ. SIT ಫಾರ್ಮ್ ಆಗ್ತಿರ್ಬೇಕಾದ್ರೆ ನೀವು ಬೋರ್ಡೆ ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ ಅಂತ SITಗೆ ಮುಂಚೆ ನಿಮ್ಗೆ ಹೇಳಿದ್ಯಾರು? ಅದಕ್ಕಾದರೂ ಸಾಕ್ಷಿ ಬೇಕಲ್ವಾ? ಏನು ಒಂದು ಡಾಕ್ಯುಮೆಂಟೇಷನ್ ಇದೆಯಾ? ಇಂತಿಂಥದ್ದು ಪತ್ತೆ ಆಗಿದೆ ಅಂತ ಅಧಿಕಾರಿಗಳು ಹೇಳಿರೋ ಡಾಕ್ಯುಮೆಂಟೇಷನ್ ಇದೆಯಾ? ಯಾವುದೂ ಇಲ್ಲದೆ ಬೇಕಾಬಿಟ್ಟಿಯಾಗಿ ಬಾಯಿಗೆ ಬಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೇಜೋವಧೆ ಮಾಡಿದ್ರೆ ಸಹಿಸಬೇಕಾ? ದಿನಕ್ಕೊಂದು ಡ್ರಾಮಾ ಮಾಡಿದ್ರೆ ಸುಮ್ಮನಿರಬೇಕಾ ಅನ್ನೋದು ಭಕ್ತರ ಪ್ರಶ್ನೆಯಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದೀಪಕ್ ಜೈನ್, ಹಲ್ಲೆ, ಪ್ರತೀಕಾರದ ಹಲ್ಲೆ ಎಲ್ಲ ನೋಡಿದ್ವಿ ನಾವು. ಬಟ್ ಪ್ರಶ್ನೆ ಇರೋದು ಇಷ್ಟೇ, ಈ SIT ಅಧಿಕೃತ ಮೂಲಗಳಿಂದ ಸಿಗೋ ಮಾಹಿತಿಗೆ ಮುಂಚೆನೆ ಇಷ್ಟು ಬುರುಡೆ ಸಿಕ್ತು, ಇಷ್ಟು ಅಸ್ಥಿಪಂಜರ ಸಿಕ್ತು ಅಂತ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಅವಿದ್ಯಾವಂತರ ರೀತಿ ವರ್ತಿಸಿದ್ದಾರೆ. ಅಂಥವ್ರ ವಿರುದ್ಧ ಕ್ರಮ ಯಾವಾಗ, ಹೇಗೆ ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ, ಹೋರಾಟ ಮಾಡೋದಕ್ಕೆ ಹೋರಾಟಗಾರರು ಮುಂದಾಗಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದೆ. ಒಂದು. ಎರಡನೇದು, ಈಗ ಆ ಗ್ರಾಮದ ಸ್ಥಿತಿ ಹೇಗಿದೆ? ಈ ಥರದ್ದು ಮುಂದೆ ಘರ್ಷಣೆಗಳು ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮವನ್ನು ಯಾವ ರೀತಿ ವಹಿಸಲಾಗಿದೆ? ಎರಡು ಪ್ರಶ್ನೆಗೆ ಉತ್ತರಿಸೋದು. ಮಮತಾ, ಈ ತರದೊಂದು ಯೂಟ್ಯೂಬ್ ಚಾನಲ್ಗಳ ಮೇಲೆ, ಸೋಷಿಯಲ್ ಮೀಡಿಯಾಗಳ ಮೇಲೆ ಧರ್ಮಸ್ಥಳದ ಯಾತ್ರಿಕರ, ಗ್ರಾಮಸ್ಥರ ಮತ್ತು ಈ ದೇವರನ್ನ ನಂಬುವಂಥವ್ರದ್ದು ಇರುವಂತಹ ಬೇಸರ ಮತ್ತು ಕೋಪ ಇದು 8-10 ವರ್ಷದ್ದು. ಆದರೆ ಕಳೆದ 10-15 ದಿವಸಗಳಿಂದ ಇದು ವಿಪರೀತ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲೇ ಕಳೆದ ಸಂಜೆ ಈ ತರದ ಒಂದು ಘಟನೆ ನಡೆದಿರುವಂಥದ್ದು. ಕಳೆದ 10 ದಿವಸಗಳಿಂದ ನಿರಂತರವಾಗಿ ಸುಳ್ಳು ಸುದ್ದಿಗಳು ಪ್ರಸಾರ ಆಗ್ತಾ ಇತ್ತು. ಅಲ್ಲಿ ಉತ್ಖನನ ಸಂದರ್ಭ ಯಾವುದೇ ಮೃತದೇಹಗಳು ಸಿಕ್ಕದೇ ಇದ್ರೂ ಕೂಡ ಮೃತದೇಹಗಳು ಸಿಕ್ಕಿದೆ ಅನ್ನುವಂಥದ್ದನ್ನ ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದ್ರು. ಪ್ರಮುಖವಾಗಿ ಒಂದು ಬುರುಡೆ ಸಿಕ್ಕಿದಂತಹ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಮಹಿಳೆಯರ ಮೃತದೇಹದ ಬೇರೆ ಬೇರೆ ಭಾಗಗಳು ಸಿಕ್ತು, ಸೀರೆ ಸಿಕ್ತು, ಅಲ್ಲಿ ಮಹಿಳೆಯರು ಉಪಯೋಗಿಸುವಂತಹ ಬಟ್ಟೆ ಚೂರುಗಳು ಸಿಕ್ತು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳವಾಗಿ ಹರಿತಾ ಇತ್ತು. ಆದರೆ ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಪೊಲೀಸರು SIT ಇಂದ ಯಾವುದೇ ಮಾಹಿತಿಗಳು ಲಭ್ಯ ಆಗ್ತಿರ್ಲಿಲ್ಲ. ಅಲ್ಲಿಂದ ರಕ್ಷಣೆ ಮಾಡಿಕೊಂಡು ಪಡೆದುಕೊಂಡು ಬಂದಂಥದ್ದು ಯಾವುದೂ ಕೂಡ ಇರ್ತಿರಲಿಲ್ಲ. ಇದು ವಿಪರೀತವಾಗಿ ನಡೀತಾ ಇತ್ತು ಕಳೆದ 10 ದಿವಸಗಳಿಂದ. ಇದರ ಒಂದು ಆಕ್ರೋಶದ ಕಟ್ಟೆ ನೆನ್ನೆ ಒಡೆಯಿತು ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾದ 3 ಜನರ ಮೇಲೆ ಸಾರ್ವಜನಿಕರು ಮತ್ತು ಈ ಗ್ರಾಮಸ್ಥರು ಹಲ್ಲೆ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳು ಆಗ್ತಾ ಇದ್ದ ಹಾಗೆ ಬರ್ತಾ ಇದ್ದಂತಹ ಸತ್ಯಗಳು ಯಾವುದು ಮತ್ತು ಸುಳ್ಳು ವಿಪರೀತವಾಗಿ ಅದು ವಿಜೃಂಭಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ತರದೊಂದು ಆಕ್ರೋಶದ ಕಟ್ಟೆ ಒಡೆಯಿತು ಮತ್ತು ನೇರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂದೆ 2-2.5 ಗಂಟೆಗಳ ಕಾಲ SI ಅವರನ್ನ ಸ್ಟೇಷನ್ನ ಒಳಭಾಗಕ್ಕೆ ಬಿಡದಂತಹ ಪರಿಸ್ಥಿತಿ, ಬಾಗಿಲು ಹಾಕಿ ಕೂತಂತದ್ದು. ನಂತರ ದೇವಸ್ಥಾನದವರು ಮನವೊಲಿಸಿದ ನಂತರ ಎಲ್ಲರನ್ನ ಕೂಡ ದೇವಸ್ಥಾನದ ಆವರಣಕ್ಕೆ ಕಳುಹಿಸಲಾಯಿತು. ರಾತ್ರಿ 2:30-3 ಗಂಟೆಗಳವರೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು.
ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸುಮಾರು 11:30-12 ಗಂಟೆಯವರೆಗೂ ಕೂಡ SP ಇದ್ರು. ಅಲ್ಲಿಂದ ನೇರವಾಗಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿದ್ರು. ಅಲ್ಲಿ ಬೆನಕ ಆಸ್ಪತ್ರೆಯ ಸುತ್ತಮುತ್ತ ಒಂದು ಹೈ ಡ್ರಾಮಾವೇ ಕ್ರಿಯೇಟ್ ಆಗಿತ್ತು. ರಾಜ್ಯ ಮಟ್ಟದ ಚಾನೆಲ್ನ ರಿಪೋರ್ಟರ್ನ ಮೇಲೆ ಹಲ್ಲೆ ಮಾಡಿದ್ದು ಮತ್ತು ಅಲ್ಲಿ ಒಂದು ದೊಡ್ಡ ಮಟ್ಟದ ಗುಂಪು ಸಾರ್ವಜನಿಕರಿಗೆ ಮತ್ತು ಆ ಪೇಷಂಟ್ ಪಾರ್ಟಿಗಳಿಗೆ ಬಹಳಷ್ಟು ಸಮಸ್ಯೆಯನ್ನು ಕೊಡ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಧರ್ಮಸ್ಥಳದಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಸದ್ಯಕ್ಕೆ ಹೆಚ್ಚುವರಿ ಪೊಲೀಸರನ್ನ ಸ್ಥಳಕ್ಕೆ ನಿಯೋಜನೆ ಮಾಡಿರುವಂಥದ್ದು ನಾವು ನೋಡಬಹುದು. KSRP ತುಕಡಿಗಳನ್ನ ಸ್ಥಳಕ್ಕೆ ತರಲಾಗಿದೆ. ಒಟ್ಟು 6 KSRPಗಳು ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ಧರ್ಮಸ್ಥಳದ ಪೊಲೀಸ್ ಠಾಣೆ, ದೇವಸ್ಥಾನ, ಉಜಿರೆ, ಬೆಳ್ತಂಗಡಿ SIT ಕಚೇರಿ ಮತ್ತು ಪ್ರಮುಖವಾಗಿ ನಡೆಯುವಂತ ಇವತ್ತು ಕಾರ್ಯಾಚರಣೆ ಇದೆ 13ನೇ ನಂಬರ್ ಅಲ್ಲಿ. ಈ 13ನೇ ನಂಬರ್ನಲ್ಲಿ ಒಂದು KSRPಯನ್ನ ನಿಯೋಜನೆ ಮಾಡಿರುವಂಥದ್ದು ಮತ್ತು ಹೆಚ್ಚುವರಿ DAR ಗಳನ್ನ ಕೂಡ ಕರೆಸಲಾಗಿದೆ. ಈಗಾಗಲೇ ಮಫ್ತಿಗಳಲ್ಲಿ, TTಗಳಲ್ಲಿ ಪೊಲೀಸರನ್ನ ಕೂಡ ಅಕ್ಕಪಕ್ಕದ ಜಿಲ್ಲೆಗಳಿಂದ ತಂದು ನಿಯೋಜನೆ ಮಾಡಿದ್ದಾರೆ. ಅವರಿಗೆ ಪಾಯಿಂಟ್ಗಳನ್ನ ಕೊಡ್ತಾರೆ. ನಾವು ನೋಡಬಹುದು ಒಂದು ಮೀಟಿಂಗ್ ಅನ್ನ ಇಲ್ಲಿ ನಡೆಸ್ತಾ ಇದ್ದಾರೆ ಮತ್ತು ಬಂದಂತಹ ಎಲ್ಲ KSRP ತುಕಡಿ ಇರ್ಬೋದು, DAR ಇರ್ಬೋದು ಮತ್ತು ಮಫ್ತಿಯಲ್ಲಿರುವಂತಹ ಪೊಲೀಸರು ಇರ್ಬೋದು, ಎಲ್ಲರನ್ನು ಕೂಡ ಯಾವ ಪಾಯಿಂಟ್ ನಲ್ಲಿ ನಿಯೋಜನೆ ಮಾಡಬೇಕು ಅನ್ನುವಂತ ಒಂದು ಮೀಟಿಂಗ್ ಕೂಡ ಇಲ್ಲಿ ನಡೀತಾ ಇದೆ. SP ಬಂದಿದ್ರು, ಪಶ್ಚಿಮ ವಲಯ IG ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಮತ್ತು ASP ಅವರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿ ಇವತ್ತು ಯಾವ ತರ ಇರಬೇಕು ಅನ್ನುವಂಥದ್ದನ್ನ ಮಾಡಲಾಗಿತ್ತು. ಮಮತಾ.